ಹಲೋ ಗಾಯ್ಸ್, ಇಲ್ಲಿ ನೋಡಿ ಗೈಸ್, ಫುಲ್ಲು ಇಲ್ಲೆಲ್ಲ ನೋಡಿ 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 ನೋಡಿ. ಸ್ವೀಟಲ್ಲಿ ಅದೇ ನಾನೇ ಮಾಡೋಣ ಅಂತ ತಂದಿರೋದು. ಮಾಡ್ತೀನಿ ನಾನು. ಲೈಕ್ ನಾ ಹೇಳಿದ್ನಲ್ಲ, ಬಿಡಂಗಿ ಥರ ನಾನು ಏನು ಮಾಡಿದೆ, ಹಾಕ್ಬಿಟ್ಟು ಬಿಟ್ಬಿಟ್ಟೆ, ಅದು ತೊಸಕ್ಲಾಗೋಯ್ತು. ನೀವು ಖುಷಿಯಾಗಿದ್ರಿ. ಅವೆಲ್ಲ ಬೇಡ, ಓವರ್ ಆಕ್ಟಿಂಗ್ ತಗೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಇನ್ನು ದೇವ್ರ ಪೂಜೆ ಮಾಡಿಲ್ಲ, ಇವಾಗ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಶುಂಠಿ ಟೀ ಮಾಡಿಕೊಂಡು ಕುಡಿದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಟಿಫನ್ ಏನು ಮಾಡಬೇಕು ಇನ್ನೂ ಯೋಚನೆ ಮಾಡಿಲ್ಲ. ಸೊ ಇವಾಗ ಟಿಫನ್ಗೆ ಒಂದು ಸ್ವಲ್ಪ ರೆಡಿ ಮಾಡಿಕೊಂಡು. ಆ್ಯಂಡ್ ಭವಿಷ್ಯ ಇನ್ನೂ ಮಲಗಿದ್ದಾಳೆ. ಇವತ್ತು ಅವಳದು ಏನೂ ಪ್ಲ್ಯಾನ್ಸ್ ಇಲ್ಲ ಅಂತ ಅನ್ಕೋತೀನಿ. ಬಿಕಾಸ್ ಅವಳು ಎಕ್ಸಾಮ್ ಮುಗಿದಿದೆ, ಫ್ರೆಂಡ್ಸ್ನೂ ನೆನ್ನೆ ಮೀಟ್ ಮಾಡ್ಕೊಂಡು ಬಂದಳು. ಸೊ ಮನೆಯಲ್ಲೇ ಫುಲ್ಲು ಡೇ ಇರ್ತಾಳೆ ಇವತ್ತು ಅಂತ ನಾನು ಅಂದ್ಕೊಂಡಿರೋದು. ಮುಂದೆ ಅವಳು ಏನು ಹೇಳ್ತಾಳೆ ಗೊತ್ತಿಲ್ಲ. ಅಷ್ಟೇ ಗಾಯ್ಸ್. ಟಿಫನ್ನು ಆಯಿತು. ಬೀಟ್ರೂಟ್ ಚಪಾತಿ ಆ್ಯಂಡ್ ಕಾಳ್ದು ಪಲ್ಯ ಮಾಡಿದೆ ಗಾಯ್ಸ್. ತಿಂಡಿ ಆಯಿತು. ಇವಾಗ ನಾವು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ನಾನು ಭವಿಷ್ಯ ಅಲ್ಲ, ನಾನು ನಮ್ಮತ್ತೆ ನಮ್ಮ ಯಜಮಾನ್ರು. ನಾನು ಮತ್ತೆ ನಮ್ಮ ಯಜಮಾನ್ರು ಅನ್ಬೇಕು. ನಾನು ನಮ್ಮ ಅತ್ತೆ ಅಲ್ಲ, ಅತ್ತೆ ಥರ ಇರೋ ಯಜಮಾನ್ರು ಇಲ್ಲ ಗೈಸ್, ಅತ್ತೆ ಥರ ಇವರು. ನನಗೆ ಅತ್ತೆ ಇಲ್ಲ ಅಷ್ಟೇ, ಇಲ್ಲೇ ಇದ್ದಾಳಲ್ಲ ಚಿತ್ರ ಅವ್ರತ್ತೆ ಕೂಗ್ತಾವ್ರೆ. ಚಿತ್ರ ಅವ್ರು ನಮ್ಮ ಯಜಮಾನ್ರು. ನಿಮ್ಮತ್ತೆ ನಿಮ್ಮ ಯಜಮಾನ್ರು? ಏಯ್ ಇಲ್ಲ, ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ ನಿಮ್ಮ ಯಜಮಾನ್ರು? ಸರಿ, ಹೌದು ಗೈಸ್. ಹಂಗಂದ್ರೆ ನಮ್ಮ ಮುತ್ತಜ್ಜಿ ಅವಳದು ರೂಮ್ ತೋರಿಸ್ಲಾ ಗೈಸ್? ಹಿಂಗ್ ಮಾಡ್ಕೊಂಡಿದ್ದಾಳೆ ಗೈಸ್. ಕ್ಲೀನ್ ಮಾಡಾದ್ಮೇಲೆ ತೋರಿಸು. ಇಲ್ಲ, ಇವಾಗ ಒಂದ್ಸರಿ ತೋರಿಸ್ತೀನಿ. ಅದು ಆದಾದ್ಮೇಲೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ ಬೇರೆ ನೋಡ್ಲಿ ಅವ್ರು. ನೋಡಿ ಗೈಸ್, ಇದು ಸ್ವಲ್ಪ ನೀಟಾಗಿದೆ. ಅದು ಬಿಟ್ಟೆ ಗೈಸ್, ಇಲ್ಲಿ ನೋಡಿ, ಇಲ್ಲಿ ತೋರಿಸು. ಇಲ್ಲೆಲ್ಲ ತೋರಿಸಿದ್ದು, ಇಲ್ಲಿ ತೋರಿಸು. ಇಲ್ಲಿ ನೋಡಿ ಗೈಸ್, ಫುಲ್ಲು ಇಲ್ಲೆಲ್ಲ ನೋಡಿ 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 ನೋಡಿ. ಬಾಯ್, ಏನೇನು ಹೇಳಿದ್ದೀನ ಎಲ್ಲ ತಗೊಬಂದ್ಬಿಡು ಡಿಮಾರ್ಟಿಂದ. ಏನಿಲ್ಲ ಅಂದ್ರೆ ನಾನು ಕಂಟೆಂಟ್ ಇಲ್ಲ, ಕೊಡಲ್ಲ. ನಾನು ಕಂಟೆಂಟ್, ನಾನೇ ಕಂಟೆಂಟ್ ಕೊಡ್ಕೋತೀನಿ ಬಿಡು. ಏಯ್ ಹಂಗಲ್ಲ ನೋಡಿ ಗೈಸ್, ಬ್ಲಾಕ್ ಮೇಲ್ ಮಾಡ್ತಾಳೆ. ಕಂಟೆಂಟ್ ಅಂತ ಇವಳು ಕಂಟೆಂಟ್ ಕೊಡೋದು ಅಂತ. ಇಲ್ಲ ಅಂದ್ರೆ ಸರಿಯಾಗಿ ಮಾತಾಡಿಸ್ತೇ ಹೋದ್ರೆ, ಇವಳು ಕೇಳಿದ್ದನ್ನೆಲ್ಲ ಕೊಡಿಸ್ತೇ ಹೋದ್ರೆ. ಟ್ಯಾಕ್ಟಿಕ್ಸ್ ಗೈಸ್ ಅದೆಲ್ಲ. ಬನ್ನಿ ಗೈಸ್, ಇವಾಗ ಡಿಮಾರ್ಟ್ಗೆ ಹೋಗೋದು. ಅಪರೂಪದ ವ್ಯೂ ನೋಡಿ ಗೈಸ್. ರೆಕಾರ್ಡೇ ಆಗಿರಲಿಲ್ಲ ಗೈಸ್. ಅವಾಗ್ಲಿಂದ ಕಸ ಗುಡಿಸ್ತಿದ್ಲು, ಇನ್ನು ಸಿಗಲ್ಲ ಈ ವ್ಯೂ. ಇದು 451 ವರ್ಷಕ್ಕೆ ಒಂದ್ಸರಿ ಆಗುವಂಥ ಕೆಲಸ ನಮ್ಮ ಭವಿಷ್ಯ ಮಾಡೋದು ನೋಡಿ. ಓಕೆ, ಬಾಯ್ ಬಾಯ್ ಬಾಯ್. ಕುಕ್ಕೆ ತೆಗಿಲಿಲ್ಲ, ಹಂಗೆ ಹಾಕೋಬಿಟ್ಟೆ ಹೆಲ್ಮೆಟ್. ತೊಳ್ರಿ.
ಈಗ ತಾನೇ ಮನೆಗೆ ಬಂದ್ವಿ. ಇವಾಗ ಅಡುಗೆ ಮಾಡಬೇಕು. ಆದರೆ ನನಗೆ ಭಯಂಕರ ನಿದ್ದೆ ಬರ್ತಾಯಿದೆ. ಆದರೆ ನಿದ್ದೆ ಮಾಡೋಕ್ಕಾಗಲ್ಲ. ಇವಾಗ ಅಡುಗೆ ಮಾಡಲೇಬೇಕು. ಏನು ಮಾಡೋದು ಗೈಸ್? ಬೆಳಗ್ಗೆ ಬೀಟ್ರೂಟ್ ಚಪಾತಿ ಆ್ಯಂಡ್ ಕಾಳೊಂದು ಪಲ್ಯ ಮಾಡಿದ್ದೆ ಅನ್ನಲ್ಲ. ಬೀಟ್ರೂಟ್ದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಬರೀ ಬೀಟ್ರೂಟ್ದು ಒಂದು ಸ್ವಲ್ಪ ರಸ ತೆಕ್ಕೊಂಡು ಕುಡಿದೆ ಗೈಸ್. ಅದು ರಸ ಕುಡ್ದಾಗ ಏನೂ ಅನ್ನಿಸ್ಲಿಲ್ಲ. ಅದಾದಮೇಲೆ ಅದೇ ಲೋಟಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಡಿದ್ಬಿಟ್ಟೆ. ಹಿಂಗೆ ಕಿತ್ಕೊಂಡು ಹೊಟ್ಟೆ ಒಳಗಡೆ ಇರೋದೆಲ್ಲ ಆಚೆ ಬಂದ್ಬಿಡ್ತು. ಅಂದರೆ ಫುಲ್ಲು ವಾಮಿಟ್. ಅಯ್ಯಪ್ಪ ಸುಸ್ತಾಗೋಯ್ತು. ಅದಾದಮೇಲೆ ನಾರ್ಮಲ್ ಚಪಾತಿ ಮತ್ತು ಕಾಳು ಸ್ಪ್ರೌಟ್ಸ್ದು ಪಲ್ಯ ತಿಂದೆ ಗಾಯ್ಸ್. ಊಟ ರೆಡಿಯಾಗಿದೆ. ಟೊಮೆಟೊ ಬಾತ್, ಆಮ್ಲೆಟ್ ಆ್ಯಂಡ್ ಸಲಾಡ್. ಇದು ಭವಿಷ್ಯಂಗೆ. ಇದೇನಾ ಅವತ್ತು ಮಾಡ್ಕೊಂಡಿದ್ದು? ನಾನು ಇರ್ಲಿಲ್ವಲ್ಲ. ಥ್ಯಾಂಕ್ ಯು. ಕೈ ತೊಳ್ಕೊಬಿಟ್ಟಿದ್ದೆ. ತಿನ್ನೋಡ್ಬಿಟ್ಟು ಹೇಳು. ಅನ್ನ ಅಲ್ಲ ತಿನ್ನೋದಿದ್ದು ಸಲಾಡ್. ಸಲಾಡ್ ತಿನ್ಬಿಟ್ಟು ನೋಡು. ಗೈಸ್ ಇವಾಗ ಸಾಯಂಕಾಲ ಆಗಿದೆ. ಮಳೆ ಬಂತು ಸಂಜೆ. ಅವಾಗ ನಿದ್ದೆ ಮಾಡ್ತಾ ಇದ್ದೆ. ಮಳೆ ಬಂದು ನಿಂತಿದೆ. ಮಳೆ ಬಂದಿರೋ ಕಾರಣಕ್ಕೆ ನಮ್ಮ ಯಜಮಾನ್ರು ಇವತ್ತು ಜಿಮ್ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನನ್ನನ್ನು ವಾಕಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಳೆ ಬಂದಿರೋ ಕಾರಣದಿಂದ ಕಡಿಮೆ ಜನ ಇದ್ದಾರೆ. ಗೈಸ್ ಇದು ಪಾರ್ಕಲ್ಲಿ ಒಂದು ಮಾವಿನಕಾಯಿ ಬಿತ್ತು, ಎತ್ಕೊಂಡಿದ್ದೀವಿ. ಮನೆಗೆ ತೊಗೊಂಡೋಗಿ ಹಣ್ಣು ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂತ ಎತ್ಕೊಂಡ್ವಿ. ಡ್ಯಾಮೇಜೇ ಆಗಿಲ್ಲ, ನೀಟಾಗಿತ್ತು ಅಷ್ಟೇ. ಆ್ಯಂಡ್ ನಮ್ಮದು ಕಾಫಿ. ಭವಿಷ್ಯಂಗೆ ಏನಾದ್ರು ಸ್ವೀಟಾಗಿರೋದು ಬೇಕಂತೆ. ಮನೆಗೆ ಬಂದ್ವಿ. ಭವಿಷ್ಯ ಎಕ್ಸ್ಪೆಕ್ಟ್ ಮಾಡಿರ್ತಾಳೆ ಬೇಕ್ರಿಯಿಂದ ತೊಗೊಂಡೋಗ್ತೀವಿ ಅಂತ. ಬಟ್ ನಾನು ಮನೆಯಲ್ಲೇ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಅವಳ ಮಕ್ಕ ಹೆಂಗೆ ಮಾಡ್ಕೋತಾಳೆ ನೋಡಿ. ಬೇಕರಿ ಆದಂಗೆ ಆಗ್ಬಿಟ್ಟಿದ್ದೀನಿ. ಅದೇ ವಿಡಿಯೋ ತೆಗಿ ನೀನು. ಫ್ರೆಂಚ್ ಟೋಸ್ಟ್ ಮಾಡೋಣ ಅಂತ ಬ್ರೆಡ್ಡು ಬಟರ್ ಎಲ್ಲ ತಂದಿದ್ದೀನಿ. ಸ್ವೀಟೇ ಇದು ಫ್ರೆಂಚ್ ಟೋಸ್ಟು. ಸ್ವೀಟಲ್ಲಿ ಅದೇ ನಾನೇ ಮಾಡೋಣ ಅಂತ ತಂದಿರೋದು. ಕ್ಯಾಮ್ರಾಗೋಸ್ಕರ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದೆಯಾ ಅದನ್ನು ಕ್ಯಾನ್ಸಲ್ ಮಾಡ್ಬಿಟ್ಟು ರಿಯಲ್ ರಿಯಾಕ್ಷನ್ ತೋರಿಸು. ಏನಮ್ಮ ಮಾಡ್ಕೊಡ್ತೀನಿ, ಚೆನ್ನಾಗಿರೋದು ಸುಮ್ಮನೆ. ನಾನೇ ಗಾಯ್ಸ್, ನೀವು ನಮ್ಮ ಭವಿಷ್ಯನ ರಿಯಾಕ್ಷನ್ ನೋಡ್ಬಿಟ್ಟು ತಿಳ್ಕೊಂಡಿರಬೇಕು. ಶಿ ಈಸ್ ನಾಟ್ ಹ್ಯಾಪಿ ವಿತ್ ಮೈ ಡಿಸಿಷನ್. ಬಟ್ ಫ್ರೆಂಚ್ ಟೋಸ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಇಟ್ಸ್ ಅ ಸ್ವೀಟ್ ಟೋಸ್ಟ್. ಸೊ ಮಾಡೇ ಮಾಡ್ತೀನಿ ನಾನು. ಈಗ ಏನೇನು ಬೇಕು ಅಂತ ಅಂದರೆ ಬ್ರೆಡ್ಡು, ಹಾಲು, ಬಟರ್, ಶುಗರ್, ಎಗ್ಗು ಮತ್ತು ವೆನಿಲಾ ಎಸೆನ್ಸ್ ಇರಬೇಕಾಗಿತ್ತು. ನಮ್ಮ ಮನೆಯಲ್ಲಿ ವೆನಿಲಾ ಎಸೆನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಇದು ಚಕ್ಕೆ ಪೌಡರ್ ಮತ್ತು ಏಲಕ್ಕಿ ಪೌಡರ್ನ ಉಪಯೋಗಿಸ್ತೀನಿ. ಸೊ ಫಸ್ಟ್ ಥಿಂಗು ಒಂದು ಬೌಲ್ ತೊಗೊಳ್ಳಿ. ಮೊಟ್ಟೆನ ಹೊಡೆದು ಹಾಕ್ಕೊಳ್ಳಿ. ಸ್ವಲ್ಪ ಶುಗರು. ನೀವು
ನಿಮಗೆ ರುಚಿಗೆ ಎಷ್ಟು ಬೇಕೋ ಆ ಥರ ಹಾಕ್ಕೊಳ್ಳಿ ಗೈಸ್ ಶುಗರ್ನ. ಇದಕ್ಕೆ ಹಾಲು, ಇದು ಏಲಕ್ಕಿ ಮತ್ತು ಚಕ್ಕೆದು ಪೌಡರು ಅರ್ಧಂಬರ್ಧ ಕೊಟ್ಟಿದ್ದು ಅಷ್ಟೇ. ಸಿಪ್ಪೆ ಹಾಕ್ತಾ ಇಲ್ಲ ನಾನು. ಓಕೆ, ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ಮಾಡೋದಕ್ಕೆ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಈಗ ಅದಾಗೋ ಅಷ್ಟರಲ್ಲೇ ಒಂದು 4 ಬ್ರೆಡ್ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರದ್ದು ಸೈಡ್ಸ್ನೆಲ್ಲ ಕಟ್ ಮಾಡ್ಕೋಬೇಕು. ಈಗ ಬಟರ್ ಏನಿದೆ ಅದನ್ನು ಒಂದು ಸ್ವಲ್ಪ ಇದಕ್ಕೆ ಹಚ್ಕೋಬೇಕು. ಇದನ್ನು ಸ್ವಲ್ಪ ಹಚ್ಚಬೇಕು. ನಾನು ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ನಾರ್ಮಲ್ ಅನ್ಸಾಲ್ಟೆಡ್ ಬಟರು ತೊಗೋಬೋದು, ನಿಮ್ಮ ಇಷ್ಟ. ಓಕೆ, ಇವಾಗ ಇದನ್ನು ಹಿಂಗೆ ಕ್ಲೋಸ್ ಮಾಡಬೇಕು, ಇದನ್ನು ಹಿಂಗೆ ಕ್ಲೋಸ್ ಮಾಡಬೇಕು. ಈಗ ನೆಕ್ಸ್ಟ್ ಬಂದುಬಿಟ್ಟು, ಸೊ ಈಗ ನಮ್ಮ ಯಜಮಾನ್ರು ಹಿಂಗೆ ಮಿಕ್ಸ್ ಮಾಡಿದ್ದಾರೆ. ಹಾಲು, ಮೊಟ್ಟೆ, ಶುಗರ್ ಆ್ಯಂಡ್ ಏಲಕ್ಕಿ ಆ್ಯಂಡ್ ಸಿನಿಮನ್ ಸ್ವಲ್ಪ. ಇದೆಲ್ಲ ಸಿನಿಮನ್ನು ಗೈಸ್, ಇನ್ನೇನು ಗಲೀಜಲ್ಲ, ಸರಿಯಾಗಿ ಪೌಡರ್ ಮಾಡಿಲ್ಲ ಅಷ್ಟೇ ನಾನು. ಓಕೆ, ಈಗ ನೆಕ್ಸ್ಟು ಹಿಂಗೆ ಡಿಪ್ ಮಾಡಬೇಕು. ಓಕೆ, 2 ಕಡೆ. ಸೊ ಅದನ್ನು ಡಿಪ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಬಟರ್ ಹಾಕೋಬೇಕು. ರೈಸ್ ಒಂದು ಪ್ಯಾನ್ಗೆ ಬಟರ್ ಹಾಕ್ಕೊಳ್ಳಿ. ಒಂದು ಫುಲ್ ಬಟರ್ ಹಾಕೋತಾ ಇದ್ದೀನಿ ನಾನು. ಸೊ ಈ ಬ್ರೆಡ್ಡು ಮೊಟ್ಟೆನಲ್ಲಿ ಡಿಪ್ ಆಗುತ್ತಲ್ಲ ಅದನ್ನು ಈಗ. ಓಕೆ, ನಾನೇನು ಮಿಸ್ಟೇಕ್ ಮಾಡಿದೆ ಅಂತ ಅಂದರೆ, ಇವಾಗ ಹೇಳ್ತೀನಿ, ನೀವು ಆ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಬ್ರೆಡ್ನ ನಾನು ಆ ಎಗ್ದು ಮತ್ತು ಹಾಲಿಂದು ಮತ್ತು ಎಗ್ದು ಏನು ಮಾಡ್ಕೊಂಡಿದ್ದೆ ಸ್ವೀಟ್ ವಾಟೆವರ್, ಅದರೊಳಗಡೆ ಬ್ರೆಡ್ನ ಹಾಕ್ಬಿಟ್ಟು ಹೀಗೆ ಪಲ್ಟಾಯಿಸ್ಬಿಟ್ಟು ನಾವು ಪ್ಯಾನ್ ಫಸ್ಟೇ ರೆಡಿ ಮಾಡಿಕೊಂಡು ಅದನ್ನು ಹಾಕ್ಬಿಡ್ಬೇಕು. ನಾವು ಅದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಪ್ಯಾನ್ ರೆಡಿ ಮಾಡಿಕೊಂಡು ಆಮೇಲೆ ಹಾಕೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ, ಬ್ರೆಡ್ ಗೊತ್ತಲ್ಲ ಹಾಲು ಜೊತೆ ಮಿಕ್ಸ್ ಆದರೆ ಏನಾಗುತ್ತೆ, ಎತ್ತೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಆ ಕಡೆ ಈ ಕಡೆ ಬ್ರೆಡ್ ಎಕ್ಸ್ಟ್ರಾ ಕೊಟ್ಟಿದ್ದಕ್ಕೆ ಅದು ಎತ್ತೋದಕ್ಕಾಯಿತು. ಏನೇನೋ ಮಾಡಿದೆ, ಒಟ್ಟಿನಲ್ಲಿ ಹಾಕಿದ್ದೀನಿ ಇವಾಗ ಕಷ್ಟಪಟ್ಟು. ಸೊ ನೆಕ್ಸ್ಟ್ ಟೈಮ್ ನೀವು ಹಂಗೆ ಹಾಕಕ್ಕೆ ಹೋಗ್ಬಿಡಿ ಗೈಸ್, ಹಾಗೆ ಬಿಟ್ಟರೆ ಸಾಗಿ ಆಗೋಗ್ಬಿಡುತ್ತೆ. ಇವಾಗ ಒಂಚೂರು ಲೋ ಫ್ಲೇಮ್ನಲ್ಲಿ ಇದು ಆಗಿದೆ, ಇದನ್ನು ಪಲ್ಟಾಯಿಸ್ಬಿಡೋಣ. ಓ ವಾವ್, ಓಕೆ, ಚೆನ್ನಾಗಾಗಿದೆ. ಅಟ್ಲೀಸ್ಟ್ ಇದಾರು ಆಗಿದೆಯಲ್ಲ ಚೆನ್ನಾಗಿದೆ. ಓಕೆ, ಇದಾಗ್ತಿದೆ ಗೈಸ್. ನೋಡಿ ಸೈಡಲ್ಲೆಲ್ಲ ಸಾಗಿ ಆಗೋಗ್ಬಿಟ್ಟಿದೆ. ಸೊ ನೀವು ಮಾಡಿದ್ರೆ ಹುಷಾರಾಗಿ ಮಾಡಿ. ಏನಾಗಿದೆ, ದಪ್ಪಗಿರೋದ್ರಿಂದ ಸೈಡ್ಸ್ ಎಲ್ಲ ಬೆಂದಿರೋದಿಲ್ಲ. ನಾವೇನು ಮಾಡಬೇಕು, ನಿಮಗೆ ಸೈಡ್ಸ್ನ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನಿಮ್ಗೆ ಹುಷಾರಾಗಿ ಇಟ್ಕೊಂಡು ಸೈಡ್ಸ್ ಬೇಯಿಸ್ಕೋಬೇಕು. ಓಕೆ, ಸ್ವಲ್ಪ ಬೇಯಿಸ್ಕೊಳ್ಳಿ. ಅಂತ ಪಲ್ಟಿ ಹೊಡಿತಾ ಇದ್ದೀನಿ ಅಂದರೆ ಇದು ಮಾಡೋದಕ್ಕೆ ಫಸ್ಟ್ ಟೈಮ್ ಅಲ್ವಾ ಗೈಸ್. ನಾನು ಯಾವುದನ್ನು ಫಸ್ಟೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ನಿಮಗೆ ತೋರಿಸೋದಕ್ಕೆ ಪ್ರಿಪೇರ್ ಆಗಿಬಿಡೋಣ ಅಂತ ಮಾಡೋದಿಲ್ಲ. ಆನ್ ದ ಸ್ಪಾಟ್ ಏನು ಬರುತ್ತೋ ಅದು ಮಾಡ್ತೀನಲ್ಲ, ಅದಕ್ಕೆ ಹಿಂಗಾಗೋಗುತ್ತೆ. ಡೋಂಟ್ ಮೈಂಡ್. ಇದಾಗಿದೆ, ಇಷ್ಟ ಆದರೆ ಸಾಕು ಗೈಸ್. ಓಕೆ, ಇದು ಆದಾದಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ, ನೆಕ್ಸ್ಟು ಈ ಥರದ್ದು ಯಾವ್ದಾದ್ರು ಚೆನ್ನಾಗಿರೋ ಪ್ಲೇಟ್ ತೊಗೊಂಡು ಇದನ್ನು ದಬ್ಬಾಕಿ. ಎಕ್ಸ್ಟ್ರಾ ಬಟರ್ ಹಾಕ್ತಾಯಿದ್ದೀನಿ. ಟೋಟಲಾಗಿ 3 ಬಟರ್ಸ್ ಯೂಸ್ ಮಾಡಿದಾಗ ಇದು ಎಕ್ಸ್ಟ್ರಾ ಬಟರ್ ಹಾಕ್ತಾ ಇರೋದು ನನ್ನ ಇಷ್ಟಕ್ಕೆ. ಹಾಕಲೇಬೇಕು ಅಂತ ಏನಿಲ್ಲ. ಬಟರ್ ಇಟ್ಟು ಒಂದು ಸ್ವಲ್ಪ ಮೆಲ್ಟ್ ಹಾಕೋದಕ್ಕೆ ಬಿಡಿ. ಓಕೆ, ಡನ್. ಇದು ತೆಗೆದುಬಿಡೋಣ. ಟೇಸ್ಟ್ ಆದರೂ ನೋಡ್ತೀನಿ. ಇದು ಸೈಡಲ್ಲಿ ಇದು ಸ್ಮಾಲ್ ಪೀಸ್ ತೊಗೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ.
ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಇದಕ್ಕೊಂಚೂರು ಚೂರು ಮೇಲ್ಗಡೆ ಜೇನುತುಪ್ಪ ಹಾಕ್ಬಿಡೋಣ, ಅವಾಗಿನ ಸೂಪರಾಗಿರುತ್ತೆ. ಗೈಸ್, ಸ್ವಲ್ಪ ಜೇನುತುಪ್ಪ ಹಾಕಿದೆ, ಇವಾಗ ಸೂಪರಾಗಿ ಕಾಣಿಸ್ತಾ ಇದೆ. ಲೆಟ್ಸ್ ಸಿ ಭವಿಷ್ಯ ಇದಕ್ಕೆ ಏನಂತಾಳೆ ಅಂತ ನೋಡಬೇಕು. ಭವಿಷ್ಯ ಮತ್ತು ಅವರಪ್ಪ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾರೆ. ಸ್ಪೂನ್ ಕೊಡತ್ತಾನೆ. ಆಯಿತು, ಒಂದು ಸ್ಪೂನಲ್ಲೇ ಇಬ್ರು ನಾನು ಶೇರ್ ಮಾಡ್ಕೊಳ್ಳಿ. ಬೇಗ ತಿನ್ನಿರಿ, ಒಂದು ಬೈಟು ಇಬ್ರು. ನೀವು ತಿನ್ನಿರಿ. ನಿಜ ಹೇಳು, ಸುಳ್ಳೆಲ್ಲ ಹೇಳ್ಬೇಡ. ಆಮೇಲೆ ಏನಾಗ್ತಿದ್ಯಾ? ನಿಜ ಚೆನ್ನಾಗಿದ್ಯಾ ಭವಿಷ್ಯ? ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ತಾಳೆ ಹೇಳ್ತೀನಿ, ಅಪ್ಪನೂ ಹೇಳಿ. ಸಕ್ಕತ್ತಾನೆ. ಏನದು? ಹೌದಾ, ಬ್ರೆಡ್ಗೆ ಅದೇ ಮೊಟ್ಟೆ ಮತ್ತು ಹಾಲು ಎಲ್ಲ ಹಾಕ್ಬಿಟ್ಟು ಟೋಸ್ಟ್, ಸಕ್ಕರೆ ಹಾಕಿ ಟೋಸ್ಟ್ ಮಾಡಿ ಬಟರ್ ಹಾಕಿರೋದು. ಫೆಂಟಾಸ್ಟಿಕ್ ಆಗಿದೆ, ಫೆಂಟಾಸ್ಟಿಕ್ ಆಗಿದೆ. ಇಬ್ರು ಹಾಕೋದು ತಿನ್ಕೊಳ್ಳಿ. ಅಷ್ಟೊಂದಿದ್ದಕ್ಕೆ ಇಷ್ಟ ಆಗಿದ್ದು 4 ಸ್ಲೈಸ್. ನಾ ಹೇಳಿದ್ನಲ್ಲ, ಬಿಡಂಗಿ ಥರ ನಾನು ಏನು ಮಾಡಿದೆ, ಹಾಕ್ಬಿಟ್ಟು ಬಿಟ್ಬಿಟ್ಟೆ. ಅದು ತೊಸಕ್ಲಾಗೋಯ್ತು 1-2 ಬ್ರೆಡ್ಡು. ಆಮೇಲೆ ಅದ್ರ ಮಧ್ಯೆ ಅದನ್ನು ಫಿಟ್ ಮಾಡಿಬಿಟ್ಟು ಮಾಡಿರೋದು. ಚೆನ್ನಾಗಿದೆಯಾ? ಅಲ್ಲ, ತುಪ್ಪ ಅಷ್ಟು ಹಾಕ್ಬಿಟ್ಟ ಇದೆ ನಾನು. ಇಲ್ಲ 3 ಯೂಸ್ ಆಯಿತು. ಇದಕ್ಕೆ 3 ಯೂಸ್ ಆಗಿದೆ. 3 ಯೂಸ್ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮು ಕಡಿಮೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆಯಾ? ಮಧ್ಯದಲ್ಲಿ ಚೀಸ್ ತಾನೆ ಬಾಯಲ್ಲಿ ಇದೆ ತಾನೆ, ನಂದ್ರಲ್ಲಿ ಇಲ್ಲ, ಅವಾಗ ಕೊಡಬೇಕು. ಆಡ್ಬೇಡ್ರಿ ಬ್ರೀ, ನೀವು ಇನ್ನೊಂದು ಬೈಟ್ ತೊಗೊಂಡು ಇನ್ನು ಮಿಕ್ಕಿದ್ದು ಕೊಟ್ಬಿಡ್ರಿ ಅವಳಿಗೆ. ರೀ ನನಗೆ ಒಂದೇ ಬೈಟು ಬೇಕಾಗಿರೋದಿನ್ನ. ಹೌದಾ? ತಗೊಳಪ್ಪ, ಪರವಾಗಿಲ್ಲ, ನಿನ್ನೆ ತಿನ್ನೋದು. ನೆಕ್ಸ್ಟ್ ಟೈಮ್ ಮಧ್ಯದಲ್ಲಿ ಚೀಸ್ ಹಾಕ್ತೀನಿ, ಅವಾಗ ಇನ್ನ ಮೇ ಬಿ ಅದು ಸಾಲ್ಟಿ ಟೇಸ್ಟ್ ಬಂದರೆ ಇನ್ನೂ ಸಕ್ಕದಾಗಿರುತ್ತೆ. ಅದ್ರ ಬದಲು ನಿನ್ನ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತೆ ಭವಿಷ್ಯ, ಅದೊಂಥರ. ಸೀರಿಯಸ್ಲಿ ಚೆನ್ನಾಗಿದ್ಯಾ? ಆದರೆ ಸಾರಿ, ಕಡಿಮೆ ಮಾಡಿಬಿಟ್ಟೆ. ತಿನ್ರಿ ನೀವು. ನಿನಗೆ ನನಗೇನು ಬೇಡ, ತಗೊಳ್ಳೆ. ನೀವು ಖುಷಿಯಾಗಿದ್ರಿ ಸರ್. ಅವೆಲ್ಲ ಬೇಡ, ಓವರ್ ಆ್ಯಕ್ಟಿಂಗ್ ತಗೋ. ನಂಗೆ ಬೇಡ ರೀ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ನಮ್ಮಪ್ಪ ಅಲ್ಲ, ನಮ್ಮ ಅಣ್ಣ ನಮ್ಮಮ್ಮ ಹೆಂಗೆ ಮಾಡ್ಕೊಂಡು ತಿನ್ನೋರು ಇದನ್ನ ಅಂದರೆ, ಅವ್ರಿಗೆ ಸ್ವೀಟ್ ಅಂದರೆ ಇಷ್ಟ ಅಲ್ಲ. ಏನು ತಗೋ, ಮೊಟ್ಟೆ, ಹಾಲು, ಸಕ್ಕರೆ, ಏಲಕ್ಕಿ ಪೌಡರು ಮಿಕ್ಸ್ ಮಾಡಿಬಿಟ್ಟು ಬ್ರೆಡ್ನ ಅದ್ದಿ ಹೆಂಚ ಮೇಲೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿನ್ನೋರು. ಕೇಕ್ ಥರ ಇರುತ್ತಲ್ವಾ? ಸ್ವಲ್ಪ ಸಕ್ಕರೆನೂ ಸ್ವಲ್ಪನೇ ತಾನೇ ಹಾಕಿರೋದು ನಾನು. ಜಾಸ್ತಿ ಸಕ್ಕರೆ ಹಾಕಿಲ್ಲ ಅಲ್ವೇನ್ರಿ? ಮೈಲ್ಡ್ ಆಗಿದೆ ಅಲ್ವಾ? ಇಷ್ಟೇ ಇರಬೇಕು, ಸಕ್ಕರೆ ಜಾಸ್ತಿ ಆದರೆ ಮಕ್ಕಳು ಬಿಡುತ್ತೆ. ಓಕೆ, ಇಬ್ರಿಗೂ ತುಂಬ ಇಷ್ಟ ಆಯ್ತಂತೆ. ನೀವು ಟ್ರೈ ಮಾಡ್ಬೋದು, ಯಾರ್ಯಾರು ಹಾಲು ಮೊಟ್ಟೆ ಅದೆಲ್ಲ ತಿಂತೀರಾ ಅವರು. ಬಿಕಾಸ್ ಸುಮಾರು ಜನಕ್ಕೆ ಹಾಲು ಹಾಕಿದ್ದಾರೆ ಅಂತ ಗೊತ್ತಾಗೋದ್ರೆ ತಿನ್ನೋದಿಲ್ಲ. ಬಟ್ ಬೇಕ್ರಿನಲ್ಲಿ ಕೇಕ್ ಎಲ್ಲ ತಿಂತಾರೆ, ದಟ್ ಈಸ್ ಓಕೆ ಅಂತ ಅನಿಸುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಹೇಗಿರುತ್ತೆ ಅಂತ ಅಂದರೆ, ಫ್ರೆಶ್ಶಾಗಿ ಈಗ ತಾನೇ ಕೇಕ್ ಮಾಡಿದ್ರೆ ಸಾಫ್ಟಾಗಿ ಮಾಯಿಸ್ಟಾಗಿರುತ್ತಲ್ಲ, ಆ ಥರ ಇರುತ್ತೆ. ಆ್ಯಂಡ್ ಬಿಸಿ ಕೂಡ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಶುಗರ್ ಕಂಟೆಂಟು ಸ್ವಲ್ಪ ಮೈಲ್ಡಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಸಕ್ಕರೆ ಹಾಕ್ಕೋಬೇಡಿ. ಕಡಿಮೆ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ ಗೈಸ್. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Thank you so much for watching our vlog. Until next time, take care. Bye bye. See you guys. Bye bye.